ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 10th ಅವರ ಅರಿಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಈ ಪಾರ್ಟ್ 1ನಲ್ಲಿ ನಾನು ಅರಿಥಮೆಟಿಕ್ ಪ್ರೋಗ್ರೆಷನ್ನ ಎಲ್ಲ 3-4 ಮಾರ್ಕ್ಸ್ ಕ್ವಶನ್ಸನ್ನು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೇನೆ. ಅದಾದ ನಂತರ ನೆಕ್ಸ್ಟ್ ಪಾರ್ಟಲ್ಲಿ 1 ಮಾರ್ಕ್ಸ್ ಇದು ಮಾಡ್ತೇನೆ, ಆಮೇಲೆ 2 ಮಾರ್ಕ್ಸ್ ಇದು ಮಾಡ್ತೇನೆ. ಯಾಕಂದರೆ 2 ಮಾರ್ಕ್ಸ್ ಆಲ್ಮೋಸ್ಟ್ ನೀವು ಅಟೆಂಡ್ ಮಾಡ್ತೀರಾ. ಸೊ ಫಸ್ಟು ನಿಮಗೆ ಕಷ್ಟ ಆಗೋದು 3 or 4 ಮಾರ್ಕ್ಸ್. ನಂತರದಲ್ಲಿ 3 ಮಾರ್ಕ್ಸ್ ಇದು ಮಾಡ್ತೇನೆ, 4 ಮಾರ್ಕ್ಸ್ ಇದು ಮಾಡ್ತೇನೆ. ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಬಂದಿದ್ದು ನೀವು ಮಾಡಬೇಕಲ್ಲ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ತಗೊಂಡು ನಾನು ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ ನೋಡಿ, ದ 7th term of an AP is, ನೋಡಿ ಕ್ವಶನ್, 7th term of an AP is, 7th term of an AP is 4 times its second term, 4 times its second term ಆಯಿತಾ. ಅದಾದಮೇಲೆ ಆ್ಯಂಡ್ 12th term is 2 more than 3 times its 4th term. Find the progression. Find the progression ಅಂತ ಕೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ಇದೇ ಕ್ವಶನ್ ಬರದೇ ಇದ್ರೂ ಕೂಡ ಇದೇ ಟೈಪ್ ಬರುತ್ತೆ. ಇಲ್ಲಿ ನೋಡಿ, 7th term of an AP, 7th term ಅಂದರೆ nth ಟರ್ಮ್. ಸ್ಟೂಡೆಂಟ್ಸ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 2nd term, 3rd term, 6th term, 4th term. TH ಅಂತ ಬಂತ, ಯಾವುದೋ ನಂಬರ್ನ ತಲೆ ಮೇಲ್ಗಡೆ TH ಅಂತ ಬಂತ, ದ್ಯಾಟ್ ಮೀನ್ಸ್ ಅದು ಏನು AN ಅಂತ ಅರ್ಥ. 7th term ಅಂದರೆ ಏನಾಯ್ತು ಹೇಳಿ, 7th term ಆಫ್ ಎನ್ AP ಈಸ್ ಅಂದರೆ ಏನು ಹೇಳಿ, ಈಕ್ವಲ್ಸ್ ಟು 4 times its second term. ಫಸ್ಟ್ 4 times ಬಿಟ್ಟು ಹಾಕಿ. ಏನು ಹೇಳಿದ್ದಾರೆ, 4 times its second term ಅಂದಿದ್ದಾರೆ. ಸೆಕೆಂಡ್ ಟರ್ಮ್ ಅಂದರೆ ಏನು, A2 ಅಲ್ವಾ. ಅದರದ್ದು 4 times ಅಥವಾ ಟ್ವೈಸ್ ಅಥವಾ ಥ್ರೈಸ್ ಅಂದರೆ ಮೀನಿಂಗ್ ಏನು ಹೇಳಿ, ಇಂಟು ಅಂತ ಅರ್ಥ ಆಯಿತಾ. 4 times ಸೆಕೆಂಡ್ ಟರ್ಮ್ನ 4 times ಇದೆಯಂತೆ. ಆಯಿತು. ಆಮೇಲೆ 12th term ಅಂದರೆ ಏನು ಹೇಳಿ, A12 ಈಸ್ ಅಂತ ಹೇಳಿದ್ದಾರೆ. ಈಸ್ ಈಕ್ವಲ್ಸ್ ಟು ಈಸ್ 2 more than 3 times its 4th term. ಈ 2 more than 3 times ಇದನ್ನೆಲ್ಲ ಬಿಟ್ಟಾಕಿ. ಫಸ್ಟ್ ಎಲ್ಲಿಗೆ ಬನ್ನಿ, 4th terms ಅಂತ ಹೇಳಿದ್ದಾರೆ. 4th term ಅಂದರೆ ಏನು ಹೇಳಿ, A4 ಇದಾಯ್ತಾ. ಆಮೇಲೆ ಏನು ಟೈಮ್ಸಾ, 3 timesಾ, ಟ್ವೈಸಾ, ಥ್ರೈಸಾ ಅದನ್ನು ಹೇಳಿರ್ತಾರಲ್ಲ ಅದನ್ನು ಮಾಡಿ. 3 times ಅಂದರೆ ಮೀನಿಂಗ್ ಹೇಳಿ, ಇಂಟು 3 ಅಂತ ಅರ್ಥ. ಇದಾಯಿತು. ಆಮೇಲೆ 12th term ಇಸ್ 2 more ಅಂತ ಹೇಳಿದ್ದಾರೆ. 2 more ಅಂದರೆ ಏನು ಹೇಳಿ, ಪ್ಲಸ್ ಅಂತ ಅರ್ಥ. ಮೋರ್ ಅಂದರೆ ಪ್ಲಸ್. ಎಷ್ಟು ಮೋರ್ ಅಂತ ಹೇಳಿದ್ದಾರೆ, 2 + 2. ಗೊತ್ತಾಯ್ತಾ. ಮಾಡುವಾಗ ಯಾವತ್ತೂ ಇದನ್ನು ಮಾಡ್ಕೊಳ್ಳಿ, 4th term ಅದನ್ನು ಬರೆದ್ರಾ. ಆಮೇಲೆ 3 times, 4 times, 5 times ಅಂದರೆ ಏನು ಹೇಳಿ, ಇಂಟು. ಟೈಮ್ಸ್ ಅಂದರೆ ಇಂಟು. ಆಮೇಲೆ ಮೋರ್ ಅಂತ ಹೇಳಿದಾರಾ, +2. ಲೆಸ್ ಅಂತ ಹೇಳಿದಾರಾ, -2. ಅಷ್ಟೇ. ಈಗ ಸಾಲ್ವ್ ಮಾಡಿ. ಇದಕ್ಕೆ ಯಾವ ಫಾರ್ಮುಲಾ ಹಾಕ್ತೀರಾ, A + n - 1 × D ಈಸ್ ಈಕ್ವಲ್ಸ್ ಟು, ಇಲ್ಲೂ ಕೂಡ ಅದೇ ಫಾರ್ಮುಲಾ ಹಾಕಬೇಕಲ್ಲ, A + n - 1 × D × 4. ಅದನ್ನು ಹಾಗೆ ಬರೀನಿ. ಇಲ್ಲೂ ಕೂಡ A + n - 1 × D. ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ನೋಡಿ. A + n ಅಂದರೆ 7 ಅಲ್ವಾ, 7 - 1 × D, A + 2 - 1 × D × 4. ಸರಿಯಲ್ಲ. ಇದೇನಾಗುತ್ತೆ ಹೇಳಿ, A + 6D ಆಗುತ್ತೆ. 2 - 1 ಏನಾಗುತ್ತೆ, 1D ಆಗುತ್ತೆ. ನಾನು ಖಾಲಿ D ಬರಿತೇನೆ, × 4. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸಾ. ಇಲ್ಲೇನಾಗುತ್ತೆ, A + 6D ಈಸ್ ಈಕ್ವಲ್ಸ್ ಟು, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, 4A + 4D ಆಗುತ್ತೆ ಅಲ್ವಾ. ಈಗ ಏನು ಮಾಡೋಣ, A ಟರ್ಮನ್ನ ಆಚೆಗಡೆ ತೊಗೊಂಡೋಗೋಣ ಮತ್ತು D ಟರ್ಮನ್ನ ಆಚೆಗಡೆ ತೊಗೊಂಡೋಗೋಣ. ಇಲ್ಲಿ ಆಲ್ರೆಡಿ 4A ಇದೆ ಅಲ್ವಾ, 4A. ಇಲ್ಲಿ +A ಆಚೆಗಡೆ ಹೋಗುವಾಗ ಏನಾಗುತ್ತೆ, -A ಆಗುತ್ತೆ. ಹಾಗೆ ಇಲ್ಲಿ +4D ಇದೆ, +6D ಆಚೆ ಹೋಗುವಾಗ ಏನಾಗುತ್ತೆ, -6D ಆಗುತ್ತೆ. ಈಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಳಿ ಆಯಿತಾ. ಅದು ಆ್ಯಕ್ಚುಲಿ ಈಚೆ ಕಡೆ 0, ಇದೇನು ಪ್ರಾಬ್ಲಮ್ ಆಗೋದಿಲ್ಲ. 4A - A ಏನಾಗುತ್ತೆ, 3A. 4Dಯಲ್ಲಿ 6Dಯನ್ನು ಮೈನಸ್ ಮಾಡಿದರೆ 2D ಉಳಿತದೆ ಸ್ಟೂಡೆಂಟ್ಸ್. ಈಸ್ ಈಕ್ವಲ್ಸ್ ಟು 0 ವಿತ್ ಮೈನಸ್ ಸೈನ್. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಇಲ್ಲಿ ನೋಡಿ, ಇದು ನಾನು ಡೈರೆಕ್ಟ್ ಬರಿಬೋದಾ. ಇದಕ್ಕೀಗ A + n - 1 × D ಫಾರ್ಮುಲಾ ಹಾಕಿದರೆ ಏನಾಗುತ್ತೆ ಹೇಳಿ, ಇದು A + 11D ಈಸ್ ಈಕ್ವಲ್ಸ್ ಟು 4 ಇದ್ದದ್ದು ಏನಾಗುತ್ತೆ ಹೇಳಿ, A + 3D × 3 + 2. ಸರಿನಾ. ಇದೇನು ಹೇಳಿ, A + 11D ಈಸ್ ಈಕ್ವಲ್ಸ್ ಟು, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. 3 × A ಏನು, 3A + 3 × 3 ಏನು, 9D. ಸರಿಯಾ. ಇದು ಮಲ್ಟಿಪ್ಲೈ ಮಾಡೋ ಗೊತ್ತಾಗತ್ತಲ್ಲ, +2. ಸರಿಯಾ. ಈಗ ಏನು ಮಾಡೋಣ, A ಟರ್ಮನ್ನ ಆಚೆಗಡೆ ತೊಗೊಂಡೋಗೋಣ, D ಟರ್ಮನ್ನ ಆಚೆಗಡೆ ತೊಗೊಂಡೋಗೋಣ. ಇಲ್ಲಿ ಆಲ್ರೆಡಿ 3A ಇದೆ, ನಾನು ಈಚೆಗಡೆ ಇದನ್ನು ಇಲ್ಲಿ ಬರಿತಾ ಇರೋ ಸ್ಟೂಡೆಂಟ್ಸ್. +A ಆಚೆಗಡೆ ಹೋಗಿದ್ರೆ ಏನಾಗುತ್ತೆ, -A ಪ್ಲಸ್ ಆಲ್ರೆಡಿ 9D ಇಲ್ಲೇ ಇದೆ, +11D ಆಚೆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ, -11D ಆಗುತ್ತೆ.
ಇಲ್ಲಿ ಮತ್ತೇನಿದೆ +2 = 0 ಅಂತ ಬರೀನಿ. 3a - a ಏನಾಗುತ್ತೆ 2a. 9ನಲ್ಲಿ 11 ಇವೆರಡರ ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ -2d ಉಳಿತದೆ +2 = 0. ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳಿ. ಎರಡು ಇಕ್ವೇಷನ್ ಬಂದರೆ ಈಗ ಇಕ್ವೇಷನ್ ಸಾಲ್ವ್ ಮಾಡ್ಲಿಕ್ಕೆ ಗೊತ್ತಿದೆಯಲ್ಲ ನಿಮಗೆ. 3a - 2d = 0. ಇನ್ನೊಂದು ಏನು ಹೇಳಿ 2a - 2d +2 = 0 ಸ್ಟೂಡೆಂಟ್ಸ್ ಇದರಲ್ಲಿ ಆಯಿತಾ. ಈಗ ನೋಡಿ ನಾನು -2d, ಯಾಕಂದರೆ ಇಲ್ಲಿ ಮೈನಸ್ ಇದ್ರಲ್ಲಿ ಯಾವ ಸೈನ್ ತೊಗೊಳ್ಬೇಕು ನೀವು ಪ್ಲಸ್ ಅಲ್ವಾ, ಇದನ್ನು ಕ್ಯಾನ್ಸಲ್ ಮಾಡ್ಬೋದಲ್ಲ ಡೈರೆಕ್ಟ್. ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಆವಾಗ ಇದೇನಾಗುತ್ತೆ ಮೈನಸ್. ಎರಡರ ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ ಎ ಉಳಿತದೆ. ಗ್ರೇಟರ್ ನಂಬರ್ ಸೈನ್ 3ದು ಸೈನ್ ಏನು ಪ್ಲಸ್ ಹಾಕ್ತೀರಾ. ಆಮೇಲೆ ಇಲ್ಲೇನಿದೆ +2. ಆಮೇಲೆ ಇದ್ರ ಸೈನ್ ಚೇಂಜ್ ಮಾಡಬೇಡಿ, ಪ್ಲಸ್ ಇದು ಮೈನಸ್ ತೊಗೊಳ್ಬೇಡಿ. +2 = 0. +2 ಆಚೆ ನೋಡಿದ್ರೆ ಏನಾಗುತ್ತೆ a = -2 ಆಗುತ್ತೆ ಸ್ಟೂಡೆಂಟ್ಸ್. a = -2 ಆಯಿತಾ. ಈ ವ್ಯಾಲ್ಯೂನ ಯಾವುದಾದ್ರೂ ಒಂದು ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಈ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. 3a - 2d ಅದಕ್ಕೆ ಹಾಕೋಣ. ಇಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. = 0. 3 × a ಅಂದರೆ ನಮ್ಗೆ -2 ಬಂತು. -2d = 0. 3 × 2 ಏನು 6 ವಿತ್ -6 ಮೈನಸ್ ಸೈನ್ -6d -2d = 0. ನಮ್ಗೆ ಬೇಕಾಗಿರೋದು d. ಸೊ ಏನು ಮಾಡೋಣ, -6 ಆಚೆ ತಗೊಂಡು ಹೋಗೋಣ. ಏನಾಗುತ್ತೆ ಆಚೆ ಕಡೆ ಹೋಗುವಾಗ -6 +6 ಆಗುತ್ತಾ. ನಮ್ಗೆ ಬೇಕಾಗಿರೋದು d ಅಲ್ವಾ. -2 ಆಚೆ ಕಡೆ ತೊಗೊಂಡೋದ್ರೆ d ಜೊತೆ ಮಲ್ಟಿಪ್ಲೈ ಆಗಿದೆ ಸ್ಟೂಡೆಂಟ್ಸ್. ಆಚೆ ಬರೋವಾಗ ಏನಾಗುತ್ತೆ ಡಿವೈಡ್ ಆಗುತ್ತೆ ವಿತ್ ಮೈನಸ್ ಸೈನ್. 2 1s 2 3s d = ಏನಾಗುತ್ತೆ ಆನ್ಸರ್ -3 ಬಂತಲ್ಲ. ಡಿನೂ ಬಂತು, ಏನು ಬಂತು. ಈ ಕ್ವಶನ್ ಏನು ಕೇಳಿದ್ದು ಫೈಂಡ್ ದ ಪ್ರೋಗ್ರೆಷನ್. ಪ್ರೋಗ್ರೆಷನ್ ಅಂದರೆ ಏನು ಹೇಳಿ. ಪ್ರೋಗ್ರೆಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಏನು ಅದು ಜನರಲ್ ಟರ್ಮ್ a + d a + 2d a + 3d ಆ್ಯಂಡ್ ಸೋ ಆನ್ ಅಲ್ವಾ. ಎ ಅಂದರೆ ಏನು ಬಂತು ನಮ್ಗೆ ಆನ್ಸರ್ -2 ಅಲ್ವಾ. ಇದು -2, -2 ಪ್ಲಸ್ ಡಿ ಅಂದರೆ ಏನು -3, -2 ಪ್ಲಸ್ 2 × -3, -2 ಪ್ಲಸ್ 3 × -3. ಇಲ್ಲಿ -2 ಹಾಗೆ ಬರುತ್ತಾ, ಪ್ಲಸ್ ಇಂಟು ಮೈನಸ್ ಮೈನಸ್ಸಾ, ಅವಾಗ ಏನಾಗುತ್ತೆ -2 -3 ಆಗುತ್ತೆ. ಇಲ್ಲಿ -2 ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ಸಾ, 3 2s 6. -2 ಹಾಗೆ ಬರುತ್ತಾ, ಪ್ಲಸ್ ಇಂಟು ಮೈನಸ್ ಮೈನಸ್ಸಾ, 3 3s 9. ಸರಿಯಲ್ಲ ಸ್ಟೂಡೆಂಟ್ಸು. ಇದು -2 -3 ಎಷ್ಟಾಗುತ್ತೆ -5, -2 -6 ಎಷ್ಟಾಗುತ್ತೆ -8, -2 -9 ಏನಾಗುತ್ತೆ -11 ಆ್ಯಂಡ್ ಸೋ ಆನ್. ಇದು ನಿಮ್ಮ AP. ಇದು ಅರಿಥಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಲ್ವಾ ನೋಡಿ. ಬೇಕಾದರೆ ಡಿಫ್ರೆನ್ಸ್ ನೋಡಿ, ಸೇಮ್ ಇರುತ್ತಲ್ಲ. -5 + 2 ಆಗುತ್ತೆ -3, -8 + 5 -3, -11 + 8 -3. ಯಾಕೆ ಪ್ಲಸ್ ಯಾಕೆ ಹೇಳಿ, ಫಾರ್ಮುಲಾದಲ್ಲೂ ಮೈನಸ್ ಇದೆ. ಡಿ ಫೈಂಡ್ ಮಾಡುವಾಗ ಏನು ಮಾಡ್ತೀರಾ A2 - A1. ಡಿ ಅಂದರೆ A2 ಅಂದರೆ ಏನಿಲ್ಲಿ -5, ಫಾರ್ಮುಲಾದ ಮೈನಸ್ ಹಾಕ್ತೀರಾ. A1 ಅಂದರೆ ಏನು -2 ಅಲ್ವಾ. -5 -× +2 ಎರಡರ ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ. 5 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದರೆ 3 ಆಗುತ್ತೆ. ಗ್ರೇಟರ್ ನಂಬರ್ 5 ಅದರ ಸೈನ್ ಏನು ಮೈನಸ್. d = -3. ಎಲ್ಲದನ್ನು ಮಾಡಿದಾಗ ಡಿ ಸೇಮ್ ಬರುತ್ತೆ. ಸೊ ದಿಸ್ ಇಸ್ ಯುವರ್ AP. ಕರೆಕ್ಟ್ ಅಲ್ಲ, ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್. ಇದನ್ನು ಬರೆಯೋದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು ಬರೆದ್ರೆ ಮುಂದೆ ನೀವು ಡೈರೆಕ್ಟ್ ಮಾಡ್ಬೋದು ಅಲ್ವಾ. ಇಲ್ಲಿ A12 ಇದ್ದರೆ ಇಲ್ಲಿ ಏನಾಗುತ್ತೆ A + 11d ಆಗುತ್ತೆ. ಇಲ್ಲಿ A4 ಇದ್ದರೆ ಇಲ್ಲಿ A + 3d ಆಗುತ್ತೆ. ಇಲ್ಲಿ A2 ಇದ್ದರೆ ಇದು A + d ಆಗುತ್ತೆ. ಇಲ್ಲಿ A7 ಇದ್ದರೆ ಇಲ್ಲಿ A + 6d ಆಗುತ್ತೆ. ಮತ್ತೆ ಸಿಂಪ್ಲಿಫಿಕೇಶನ್ ಗೊತ್ತಿದೆಯಲ್ಲ, ಲೀನಿಯರ್ ಇಕ್ವೇಷನ್ ಬಂದ ಮೇಲೆ ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡಲಿ ನಿಮ್ಗೆ ಗೊತ್ತಿದೆ, ಅದನ್ನು ಮಾಡಿದ್ರೆ ಸರಿ. ಎಲಿಮಿನೇಷನ್ ಟೆಕ್ನಿಕ್ ಆದರೂ ಮಾಡ್ಬೋದು ಲೀನಿಯರ್ ಇಕ್ವೇಷನಲ್ಲಿ, ಅಥವಾ ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಆದರೂ ಮಾಡ್ಬೋದು. ಬೋತ್ ಆರ್ ಸೇಮ್ ಆಯಿತಾ. ಈಗ ಇದೇ ಥರದ್ದು ಇನ್ನೊಂದು ಕ್ವಶನ್ನ ತಗೊಳ್ತೇನೆ ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದ್ದರೆ ಕೇಳಿ ನನಗೆ. ನಾನು 3 ಮಾರ್ಕ್ಸ್ ಇದೆ ಫಸ್ಟ್, 3-4 ಮಾರ್ಕ್ಸ್ ಇದೆ ಫಸ್ಟ್ ಮಾಡ್ಕೊಳ್ತೇನೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ದ ಸಮ್ ಆಫ್ 4th and 8th ಟರ್ಮ್ಸ್ ಆಫ್ AP is 24. ಸಮ್ ಆಫ್ 4th and 8th ಟರ್ಮ್ ಆಫ್ ಆ್ಯನ್ AP ಈಸ್ 24 and ಸಮ್ ಆಫ್ 6th and 10th ಟರ್ಮ್ ಈಸ್ 44. Find first 3 terms of AP. Find first 3 terms of an AP. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ನಿಮಗೆ ಇಲ್ಲಿ ಸಮ್ ಅಂತ ವರ್ಡ್ ಬಂದ ತಕ್ಷಣ ಎಂತ ಮಾಡ್ತೀರಾ ಗೊತ್ತುಂಟ, ನೀವು SN ಫಾರ್ಮುಲಾ ಬರ್ತಾಯಿರ್ತೀರ. SN ಫಾರ್ಮುಲಾ ಅಲ್ಲ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಇಲ್ಲಿ ಸಮ್ ಆಫ್ 4th ಮತ್ತು 8th ನಿಮ್ಗೆ ನೋಡಿ, ಒಂದು ನಂಬರ್ನ ಮೇಲ್ಗಡೆ TH ಅಂತ ಬಂತಾ, ಇದು ಪಕ್ಕ AN ಫಾರ್ಮುಲಾ. ಇದ್ರ ಮೀನಿಂಗ್ ಏನು ಗೊತ್ತುಂಟಾ, 4th ಮತ್ತು 8th ಟರ್ಮನ್ನು ಸಮ್ ಮಾಡಿದರೆ ಮೀನಿಂಗ್ ಹಾಗೆ
4th ಮತ್ತು 8th ಟರ್ಮನ್ನು ಸಮ್ ಮಾಡಿದರೆ ನಿಮ್ಗೆ ಆನ್ಸರ್ 24 ಬರುತ್ತಂತೆ. 4th ಟರ್ಮ್ ಅಂದರೆ ಏನು ಹೇಳಿ, A4 ಸ್ಟೂಡೆಂಟ್ಸ್. 8th ಟರ್ಮ್ ಅಂದರೆ ಏನು ಹೇಳಿ, A8. ಅವು ಎರಡನ್ನ ಸಮ್ ಮಾಡಿದರೆ ಅವ್ರು ಹೇಳ್ತಾ ಇರೋದು ಈ ಥರ, ಸಮ್ ಆಫ್ 4th ಆ್ಯಂಡ್ 8th ಟರ್ಮ್ ಈಸ್ 24. ಇದು ವೆರಿ ವೆರಿ ಇಂಪಾರ್ಟೆಂಟ್, SN ಫಾರ್ಮುಲಾ ಹಾಕೋದಲ್ಲ. ಆಮೇಲೆ ಸಮ್ ಆಫ್ 6th ಆ್ಯಂಡ್ 10th ಟರ್ಮ್. 6th ಟರ್ಮ್ ಅಂದರೆ ಏನು ಹೇಳಿ, A6. 10th ಟರ್ಮ್ ಅಂದರೆ ಏನು ಹೇಳಿ, A10. ಅವು ಎರಡರ ಸಮ್ ಪ್ಲಸ್ ಎಷ್ಟಾಗುತ್ತಂತೆ, 44 ಅಲ್ವಾ. ಈಗ ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡಿ ಇದನ್ನು ಡೈರೆಕ್ಟ್ ಬರಿತಾ ಇದ್ದಾನೆ. A+n-1 × D ಫಾರ್ಮುಲಾ ಹಾಕಿದರೆ ಏನಾಗುತ್ತೆ ಹೇಳಿ, ಇಲ್ಲಿ 4 ಇದ್ದರೆ 3 ಆಗುತ್ತೆ, ಪ್ಲಸ್ ಸೈನ್ ಇದೆ ಹಾಕಿ. ಇಲ್ಲಿ 8 ಇದ್ದರೆ ಏನಾಗುತ್ತೆ ಹೇಳಿ, A+7D ಆಗುತ್ತೆ, = 24. ಇದನ್ನು ಮಾಡ್ತೇನೆ, ಇದೇನಾಗುತ್ತೆ A+5D, ಇಲ್ಲಿ ಪ್ಲಸ್ ಇದೆ ಹಾಕಿ. A10 ಇದ್ದದ್ದು ಏನಾಗುತ್ತೆ, A+9D ಆಗುತ್ತೆ, = 44. ಇದು ಫಾರ್ಮುಲಾ ಗೊತ್ತಿದೆಯಲ್ಲ, A+n-1 × D ಫಾರ್ಮುಲಾ ಹಾಕೋದು. ಇದು A+A ಏನಾಗುತ್ತೆ 2A ಪ್ಲಸ್ 3 + 7 ಏನಾಗುತ್ತೆ 10D. ಯಾಕೆ ಹೇಳಿ, 2 Dನೇ ಅಲ್ವಾ, = 24. ಇದು A ಇದೇನಾಗುತ್ತೆ 2A ಪ್ಲಸ್ 9 + 5 ಎಷ್ಟು 14D, = 44. ಇದು ಇಕ್ವೇಷನ್ ನಂಬರ್ 1, ಇದು ಇಕ್ವೇಷನ್ ನಂಬರ್ 2. ಇನ್ನು ಸಾಲ್ವ್ ಮಾಡಿ ಇಕ್ವೇಷನ್ನ, ಸಾಲ್ವ್ ಇಕ್ವೇಷನ್ 1 ಆ್ಯಂಡ್ 2. ಇದನ್ನೆಲ್ಲ ಬರೀನಿ ಸ್ಟೂಡೆಂಟ್ಸ್ ನೀವು ಎಕ್ಸಾಮಲ್ಲಿ. ಇಕ್ವೇಷನ್ 1 ಆ್ಯಂಡ್ 2 ಏನಾಗುತ್ತೆ ಹೇಳಿ, ಸಾಲ್ವ್ 2A + 10D = 24. ಇಲ್ಲೇನಿದೆ 2A + 14D = 44. ಈಗ ಏನಾಗುತ್ತೆ, 2A ಕ್ಯಾನ್ಸಲ್ ಮಾಡ್ಬೋದಲ್ಲ, ಇಲ್ಲಿ ಮೈನಸ್ ಬರುತ್ತೆ, -4D ಇಲ್ಲೂ ಪ್ಲಸ್ ಮೈನಸ್ ಆಗುತ್ತೆ, -20 ಉಳಿತದೆ. ಯಾಕೆ ಹೇಳಿ, ಇದು ಪ್ಲಸ್ ಇದೆ, ಇದರ ಸೈನ್ ಮೈನಸ್, ಇದಲ್ಲ ಇದು. ಅವಾಗೇನಾಗುತ್ತೆ, D = ಕ್ಯಾನ್ಸಲ್ ಮಾಡಿ 20 × 4 ಇದ್ದದ್ದು ಇಕ್ವಲಿಂದ ಆಚೆಗೆ ಬರುವಾಗ /4 ಆಗುತ್ತೆ, ವಿಚ್ ಇಂಪ್ಲೈಸ್ D = 5 ಅಲ್ವಾ. 4 1s 4 5s. ಸೊ D = 5 ಬಂತಾ. ಈ ವ್ಯಾಲ್ಯೂನ ಯಾವುದಾದ್ರೂ ಒಂದು ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನು ಬರೀನಿ. ಸಬ್ಸ್ಟಿಟ್ಯೂಟ್ D = 5 ಇನ್ ಇಕ್ವೇಷನ್ 1ಗೆ ಹಾಕ್ತೇನೆ ನಾನು. 1ಗಾದರೂ ಹಾಕಿ 2ಗಾದರೂ ಹಾಕಿ, ಅದು ನಿಮ್ಮ ಇಷ್ಟ. 2A + 10D = 24. 2 × A + 10 × D ಅಂದರೆ ಎಷ್ಟು ಬಂತು ನಮಗೆ ಇಲ್ಲಿ 5 = 24. ನಮ್ಗೆ ಬೇಕಾಗಿದ್ದು A ಜೊತೆ ಏನೆಲ್ಲ ಇದೆ ಅದೆಲ್ಲ ಅಲ್ಲೇ ಇರಲಿ. ಇಲ್ಲಿ ಈಕ್ವಲಿಂದ ಈಚೆ ಕಡೆ ಏನಿದೆ 24 ಇದೆ. 10 × 5 ಎಷ್ಟು 50 ಪ್ಲಸ್ 50 ಆಚೆ ಕಡೆ ಹೋಗೋಗಿ ಏನಾಗುತ್ತೆ -50 ಆಗುತ್ತೆ. ಇದು ಆಯಿತಾ. ಸೊ 2A = ಇಲ್ಲಿ ನೋಡಿ -26 ಆಗುತ್ತೆ, ಯಾಕಂದರೆ ಸ್ಮಾಲರ್ ನಂಬರಿಂದ ಗ್ರೇಟರ್ ನಂಬರ್ನ ಮೈನಸ್ ಮಾಡ್ತಾ ಇದ್ದಾನೆ. ನಮ್ಗೆ ಬೇಕಾಗಿರೋದು A × 2 ಇದ್ದದ್ದು ಆಚೆ ಕಡೆ ಹೋಗೋ ಏನಾಗುತ್ತೆ // ಆಗುತ್ತೆ. ಸೊ A = -13. ಯಾಕೆ ಹೇಳಿ, 2 1s 2 13s. A = -13. ಈ ವ್ಯಾಲ್ಯೂನ ಏನು ಬಂತು, ಡಿನೂ ಬಂತು. ಕ್ವಶನ್ ಏನು ಕೇಳಿದವರು, ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಆಫ್ ಎ ಟರ್ಮ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಹೇಳಿ. A + D A + 2D ಅಲ್ವಾ. A ಅಂದರೆ ಆಲ್ರೆಡಿ ಗೊತ್ತಾಗಿದೆ -13, A + D ಅಂದರೆ ಏನು ಹೇಳಿ, -13 ಪ್ಲಸ್ D ಅಂದರೆ 5. ಇಲ್ಲಿ -13 + 2 × 5 ಅಲ್ವಾ. ಇದೇನಾಗುತ್ತೆ -13, -13 + 5 ಎಷ್ಟಾಗುತ್ತೆ -8 ಆಗುತ್ತೆ. -13 + 2 × 5 ಇದು 10 ಆಗುತ್ತೆ. -13 + 10 ಏನಾಗುತ್ತೆ -3 ಅಲ್ವಾ. ಇದು ನಿಮ್ಮ AP. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್, ವೆರಿ ವೆರಿ ಸಿಂಪಲ್. ಓಕೆ, ಜಾಸ್ತಿ ತಲೆಯೆಲ್ಲ ಕೆಡ್ಸ್ಕೊಳ್ಲಿಕ್ಕೆ ಹೋಗಬೇಡಿ, ಈಸಿ ಇರುತ್ತೆ. ಇಕ್ವೇಷನನ್ನು ಬರೆಯುವಾಗ ಸ್ವಲ್ಪ ಯೋಚನೆ ಮಾಡಿ ಬರೀನಿ, ಗಡಿಬಿಡಿ ಮಾಡ್ಕೊಳ್ಬೇಡಿ, ಗೊತ್ತಾಯ್ತಾ. ಈ ಟೈಪ್ ಪ್ರಾಬ್ಲಮ್ಸೇ ಬರುತ್ತೆ, ಸ್ವಲ್ಪ ಆಚೆ ಈಚೆ ವ್ಯಾಲ್ಯೂಗಳು ಇರ್ಬೋದು ಅಷ್ಟೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟ್ ಟೈಪ್ ಪ್ರಾಬ್ಲಮ್. ಯಾಕಂದರೆ ಹೆಚ್ಚಿನವ್ರು ನೀವು ಮಿಸ್ಟೇಕ್ ಮಾಡ್ತಾರೆ ಇದರಲ್ಲೂ ಕೂಡ. ಥರ್ಡ್ ಪ್ರಾಬ್ಲಮ್ ನೋಡಿ, ದೆರ್ ಆರ್ 5 ಟರ್ಮ್ಸ್ ಇನ್ ಆನ್ AP. ಏನು ಹೇಳ್ತಾ ಇದ್ದಾರೆ, ದೆರ್ ಆರ್ 5 ಟರ್ಮ್ಸ್ ಇನ್ ಆನ್ AP. APಯಲ್ಲಿ ಎಷ್ಟು ಟರ್ಮ್ ಇದೆಯಂತೆ, 5 ಟರ್ಮ್ಸ್ ಇದೆಯಂತೆ ಆಯಿತಾ. ದ ಸಮ್ ಆಫ್ ದೀಸ್ ಟರ್ಮ್ಸ್ ಈಸ್, ದಿ ಸಮ್ ಆಫ್ ದೀಸ್ ಟರ್ಮ್ಸ್ ಈಸ್ 55 ಆ್ಯಂಡ್ ಫೋರ್ತ್ ಟರ್ಮ್ ಈಸ್, ಇದು ಇಂಪಾರ್ಟೆಂಟ್ ಕ್ವಶನ್, ಫೋರ್ತ್ ಟರ್ಮ್ ಈಸ್ 5 more than sum of first 2 terms. Find the terms of AP. Find the terms of an AP.
ಇದು ಇಂಪಾರ್ಟೆಂಟ್ ಟೈಪ್ ಪ್ರಾಬ್ಲಮ್ ಸ್ಟೂಡೆಂಟ್ಸು, ಯಾಕಂದರೆ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ ಇದರಲ್ಲಿ. ನೀವು ಮಿಸ್ಟೇಕ್ ಮಾಡಬೇಡಿ, ನೆನ್ಪಿಟ್ಕೊಳ್ಳಿ. ದೇರ್ ಆರ್ 5 ಟರ್ಮ್ಸ್ ಆಫ್ ಎ ಪಿ. ವೆರಿ ವೆರಿ ಇಂಪಾರ್ಟೆಂಟ್. ದೇರ್ ಆರ್ 5 ಟರ್ಮ್ಸ್ ಆರ್ ದೇರ್ ಆರ್ 3 ಟರ್ಮ್ಸ್ ಆರ್ ದೇರ್ ಆರ್ 4 ಟರ್ಮ್ಸ್. ಇವು ಮೂರರೊಳಗೆ ಯಾವುದೇ ಬಂದರು, ದೇರ್ ಆರ್ 5 ಟರ್ಮ್ಸ್ ಆಫ್ ಇನ್ ಎನ್ ಎ ಪಿ, ದೇರ್ ಆರ್ 3 ಟರ್ಮ್ಸ್ ಇನ್ ಎನ್ ಎ ಪಿ, ದೇರ್ ಆರ್ 4 ಟರ್ಮ್ಸ್ ಇನ್ ಎನ್ ಎ ಪಿ ಅಂದರೆ ಫಾರ್ಮುಲಾ ಏನು ಗೊತ್ತುಂಟಾ? 3 ಟರ್ಮ್ಸ್ ಅಂತ ಕೇಳಿದರೆ, ದೇರ್ ಆರ್ 3 ಟರ್ಮ್ಸ್ ಅಂತ ಹೇಳಿದರೆ ಫಾರ್ಮುಲಾ a ಮೈನಸ್ ಡಿ a ಪ್ಲಸ್ ಡಿ. ದೇರ್ ಆರ್ 4 ಟರ್ಮ್ಸ್ ಅಂತ ಹೇಳಿದರೆ ಫಾರ್ಮುಲಾ a ಮೈನಸ್ 3d a ಮೈನಸ್ ಡಿ a ಪ್ಲಸ್ ಡಿ a ಪ್ಲಸ್ 3d. ದೇರ್ ಆರ್ 5 ಟರ್ಮ್ಸ್ ಅಂತ ಹೇಳಿದರೆ ಫಾರ್ಮುಲಾ a ಮೈನಸ್ 2d a ಮೈನಸ್ ಡಿ a ಪ್ಲಸ್ ಡಿ a ಪ್ಲಸ್ 2d. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಇವು 3 ಫಾರ್ಮುಲಾ ನಿಮ್ಗೆ ಗೊತ್ತಿರಲೇಬೇಕು. ಓಕೆ, ದೇರ್ ಆರ್ 5 ಟರ್ಮ್ಸ್ ಆಫ್ ಎನ್ ಎ ಪಿ. 5 ಟರ್ಮ್ಸ್ ಅಂದಿದ್ದಾರೆ. ನಮ್ಮ ಫಾರ್ಮುಲಾ ಯಾವುದಾಗಾದ್ರೆ ಥರ್ಡ್ ಒನ್ ಅಲ್ವಾ? ದ ಸಮ್ ಆಫ್ ದೀಸ್ ಟರ್ಮ್ ಈಸ್ 55. ನಮಗೀಗ 5 ಟರ್ಮ್ಸ್ ಅಂದಾಗ ನಾವು ಈ ಫಾರ್ಮುಲಾವನ್ನು ಬರಿತೇವೆ. ಯಾವುದು ಫಾರ್ಮುಲಾ? a ಮೈನಸ್ 2d a ಮೈನಸ್ ಡಿ a ಪ್ಲಸ್ ಡಿ ಮತ್ತು a ಪ್ಲಸ್ 2d ಅಂತ ಬರಿತೇವೆ. ಸರಿಯಾ? 5 ಟರ್ಮ್ಸ್ ಅಂತ ಹೇಳಿದಾಗ ಸಮ್ ಆಫ್ ದೀಸ್ ಟರ್ಮ್ಸ್. ಸಮ್ ಆಫ್ ದೀಸ್ ಅಂದರೆ ಮೀನಿಂಗ್ ಏನು ಹೇಳಿ? ಸಮ್ ಆಫ್ ದೀಸ್ ಟರ್ಮ್ಸ್ ಅಂದರೆ ಇದು ಎಲ್ಲ ಟರ್ಮನ್ನು ಸಮ್ ಮಾಡಿದರೆ, ಸಮ್ ಮಾಡೋದು ಅಂದರೆ ಏನು ಹೇಳಿ? ಪ್ಲಸ್ ಮಾಡಿದರೆ. ಅಂದರೆ ಏನು ಮಾಡ್ತೀರಾ ನೀವು? ಎಲ್ಲ ಟರ್ಮ್ಸ್ಗಳ ಮಧ್ಯೆ ಪ್ಲಸ್ ಸೈನ್ ಹಾಕಿಬಿಡಿ ಅಲ್ವಾ? ಅವಾಗ ಏನಾಗುತ್ತೆ ಹೇಳಿ? a ಮೈನಸ್ 2d ಪ್ಲಸ್ a ಮೈನಸ್ ಡಿ ಪ್ಲಸ್ a ಪ್ಲಸ್ a ಪ್ಲಸ್ ಡಿ ಪ್ಲಸ್ a ಪ್ಲಸ್ 2d. ಸಮ್ ಅಂದರೆ ಮೀನಿಂಗ್ ಅದೇ ಅಲ್ವಾ? ಎಲ್ಲ ಟರ್ಮ್ಗಳ ಮಧ್ಯೆ ಪ್ಲಸ್ ಹಾಕ್ತೀರಾ. ಇಲ್ಲಿ ನೋಡಿ, ಮೈನಸ್ 2d ಪ್ಲಸ್ 2d ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತದೆ? ಸಮ್ ಆಫ್ ದಿಸ್ ಟರ್ಮ್ಸ್ ಎಷ್ಟಂತ ಕೊಟ್ಟಿದ್ದಾರೆ ಅವರು? 55 ಈಸ್ 55 ಅಂತ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಎ 5a ಉಳಿತದೆ ಸ್ಟೂಡೆಂಟ್ಸ್. 5a ಈಸ್ ಈಕ್ವಲ್ಸ್ ಟು 55. a ಈಸ್ ಈಕ್ವಲ್ಸ್ ಟು 55 ಡಿವೈಡೆಡ್ ಬೈ 5 ಆಗುತ್ತೆ, ವಿಚ್ ಇಂಪ್ಲೈಸ್ a ಈಸ್ ಈಕ್ವಲ್ಸ್ ಟು 11 ಸ್ಟೂಡೆಂಟ್ಸ್. ಎ ಬಂತಾ? ಇಲ್ಲಿ 1 ಮಾರ್ಕ್ಸ್ ಬಂತು. ಸರಿಯಾ? ಸೆಕೆಂಡ್ ನೋಡಿ, ಫೋರ್ತ್ ಟರ್ಮ್ ಈಸ್ 5 ಮೋರ್ ದೆನ್ ದ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಫೋರ್ತ್ ಟರ್ಮ್ ಈಸ್, ಇಲ್ಲಿ ನೋಡಿ, ಇದರಲ್ಲಿ ಫೋರ್ತ್ ಟರ್ಮ್ ಯಾವ್ದು ಹೇಳಿ? ಇಲ್ಲಿ 5 ಟರ್ಮ್ಸ್ ಇದೆಯಲ್ಲ, ಇದರಲ್ಲಿ ಫೋರ್ತ್ ಟರ್ಮ್ ಯಾವ್ದು ಹೇಳಿ? ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್, ಇದು ಫೋರ್ತ್ ಟರ್ಮ್. ಫೋರ್ತ್ ಟರ್ಮ್ ಯಾವುದು? a ಪ್ಲಸ್ ಡಿ. ಫೋರ್ತ್ ಟರ್ಮ್ ಯಾವುದು? a ಪ್ಲಸ್ ಡಿ ಈಸ್. ಫೋರ್ತ್ ಟರ್ಮ್ ಈಸ್ 5 ಮೋರ್ ದೆನ್ ದ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಅಂದರೆ ಏನು ಹೇಳಿ? ಫಸ್ಟ್ 2 ಟರ್ಮ್ಸನ್ನು ಸಮ್ ಮಾಡಿ ಏನು ಆನ್ಸರ್ ಬರುತ್ತೆ ಅದಕ್ಕೆ ಪ್ಲಸ್ 5 ಮಾಡಿದರೆ ವಿಚ್ ಈಸ್ ಈಕ್ವಲ್ಸ್ ಟು ಫೋರ್ತ್ ಟರ್ಮ್ ಅಂದೆ. ಫಸ್ಟ್ 2 ಟರ್ಮ್ಸ್ ಯಾವುದು? a ಮೈನಸ್ 2d ಮತ್ತು a ಮೈನಸ್ ಡಿ. ಇವೆರಡನ್ನ ಪ್ಲಸ್ ಮಾಡಬೇಕಂತೆ, ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಅದಕ್ಕೆ 5 ಮೋರ್ ಅಂದರೆ ಏನಂತ ಹೇಳಿದೆ? ಪ್ಲಸ್ 5. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಬರೆಯೋದು ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ನೋಡಿ, a ಪ್ಲಸ್ ಡಿ ಉಳಿಲಿಲ್ವಾ? ಇಲ್ಲಿ ಏನಾಗುತ್ತೆ? a ಪ್ಲಸ್ a ಏನಾಗುತ್ತೆ? 2a. ಇಲ್ಲಿ ಮೈನಸ್ 2d ಇದೆ, ಇಲ್ಲಿ ಮೈನಸ್ ಡಿ ಇದೆ, ಇದು ಮೈನಸ್ 3d ಆಗುತ್ತೆ, ಪ್ಲಸ್ 5. ಸರಿಯಾ? ನಾ a ಮತ್ತು ಡಿ ಅನ್ನು ಆಚೆ ತಗೊಂಡು ಹೋಗೋದಾ? ಇಲ್ಲಿ 2a ಇದೆ ಆಲ್ರೆಡಿ, ಇಲ್ಲಿ ಪ್ಲಸ್ ಎ ಆಚೆ ಕಡೆ ಹೋಗೋಕೆ ಏನಾಗುತ್ತೆ? ಮೈನಸ್ ಎ ಆಗುತ್ತೆ. ಇಲ್ಲಿ ಮೈನಸ್ 3d ಇದೆ, ಪ್ಲಸ್ ಡಿ ಆಚೆ ಹೋಗಿ ಏನಾಗುತ್ತೆ? ಮೈನಸ್ ಡಿ ಆಗುತ್ತೆ, ಪ್ಲಸ್ 5. ಸ್ಟೂಡೆಂಟ್ಸ್, ನಾನು ಇದನ್ನು ಹಾಗೆ ಇಡ್ತಾ ಇದ್ದೇನೆ, ಈಚೆ ಕಡೆ ಇದನ್ನು ಆಚೆ ಕಡೆ ತೊಗೊಂಡು ಹೋಗ್ತಾ ಇರೋದು. ಈಸ್ ಈಕ್ವಲ್ಸ್ ಟು 0. 2a ಮೈನಸ್ ಎ ಆಗುತ್ತಲ್ಲ, ಮೈನಸ್ 3d ಮೈನಸ್ ಡಿ ಅಂದರೆ ಮೈನಸ್ 4d ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0. ಈಗ ಆಲ್ರೆಡಿ ಎ ವ್ಯಾಲ್ಯೂ ನಮ್ಗೆ ಗೊತ್ತಿದೆಯಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ. 11 ಮೈನಸ್ 4d ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0. ಇದು ಒಂದು ನಂಬರ್, ಇದು ಒಂದು ನಂಬರ್. 11 ಪ್ಲಸ್ 5 ಎಷ್ಟು? 16 ಮೈನಸ್ 4d ಈಸ್ ಈಕ್ವಲ್ಸ್ ಟು 0. ನಮ್ಗೆ ಬೇಕಾಗಿರೋದು ಡಿ ಸ್ಟೂಡೆಂಟ್ಸ್, ಆಯಿತಾ? ಏನು ಮಾಡೋಣ? ಡಿ ಬಿಟ್ಟು ಉಳಿದದನ್ನು ಆಚೆ ಕಡೆ ತೊಗೊಂಡೋಣ. ಇಲ್ಲದಿದ್ದರೆ ಇದೇ ಟರ್ಮನ್ನು ಆಚೆ ಕಡೆ ತೊಗೊಂಡೋದ್ರೂ ಪ್ರಾಬ್ಲಮ್ ಇಲ್ಲ. 16ನ ಇಲ್ಲೇ ಇಡೋಣ. ಮೈನಸ್ 4d ಆಚೆ ಕಡೆ ಹೋದರೆ ಏನಾಗುತ್ತೆ? ಪ್ಲಸ್ 4d ಆಗುತ್ತಲ್ಲ, ಯಾಕಂದರೆ ಇಲ್ಲಿರೋದು 0. ನಮ್ಗೆ ಬೇಕಾಗಿರೋದು ಡಿ ಜೊತೆ ಇದು ಮಲ್ಟಿಪ್ಲೈ ಆಗಿದೆ, ಈಚೆ ಹೋಗಿ ಏನಾಗುತ್ತೆ? ಡಿವೈಡ್ ಆಗುತ್ತಲ್ಲ. ಡಿ ಈಸ್ ಈಕ್ವಲ್ಸ್ ಟು 16 ಡಿವೈಡೆಡ್ ಬೈ 4. ಡಿ ಈಸ್ ಈಕ್ವಲ್ಸ್ ಟು 4 ಬಂತಲ್ಲ. ಡಿ ವ್ಯಾಲ್ಯೂ ಬಂತು, ಇದಕ್ಕೆ 1 ಮಾರ್ಕ್ ಬಂತು, ಇದಕ್ಕೆ 1 ಮಾರ್ಕ್ ಬಂತು. ಎ ಆಯಿತು, ಡಿ ಆಯಿತು. ನೆಕ್ಸ್ಟ್ ಏನು ಕ್ವಶನ್ ಏನು ಕೇಳಿದ್ದೀಗ ನೋಡಿ? ಫೈಂಡ್ ದ ಟರ್ಮ್ಸ್ ಆಫ್ ಎ ಪಿ ದ ಟರ್ಮ್ಸನ್ನು ನೀವೇನಂತ ತೊಗೊಂಡಿದ್ದೀರ ನೋಡಿ? a ಮೈನಸ್ 2d a ಮೈನಸ್ ಡಿ a ಪ್ಲಸ್ ಡಿ a ಪ್ಲಸ್ 2d. ಆಮೇಲೆ ನೀವು ಹಿಂದಿನ ಪ್ರಾಬ್ಲಮಲ್ಲಿ ಇಲ್ಲಿ ಇದನ್ನು ತೊಗೊಂಡಿದ್ದೀರಾ, ಯಾವುದನ್ನು? a ಪ್ಲಸ್ ಡಿ a ಪ್ಲಸ್ 2d ತೊಗೊಂಡಿದ್ದೀರಾ. ಯಾಕಂತ ಕೇಳಿದರೆ ಅಲ್ಲಿ ಹಿಂದಿನ ಪ್ರಾಬ್ಲಮಲ್ಲಿ ನಿಮಗೆ ಫಸ್ಟ್ 4 ಟರ್ಮ್ಸ್, ಫಸ್ಟ್ 3 ಟರ್ಮ್ಸ್, ಫಸ್ಟ್ 5 ಟರ್ಮ್ಸ್ ಅಂತ ವರ್ಡ್ ಬರಲಿಲ್ಲ. ಫಸ್ಟ್ 4 ಟರ್ಮ್ಸ್, 3 ಟರ್ಮ್ಸ್, 5 ಟರ್ಮ್ಸ್ ಅಂತ ಬಂದರೆ, ಸೊ ದೆರ್ ಆರ್ 5 ಟರ್ಮ್ಸ್. ಆವಾಗ ಮಾತ್ರ ಇದನ್ನು ಯೂಸ್ ಮಾಡಬೇಕು ಸ್ಟೂಡೆಂಟ್ಸ್, ಅದರ್ವೈಸ್ ನೋ. ಓಕೆ.
ಈಗ ಮಾಡೋಣ ಯಾವುದಲ್ಲಿ ಹೇಳಿ ಆ ಟರ್ಮ್ a - 2d a - d a ಪ್ಲಸ್ ಡಿ a ಪ್ಲಸ್ 2d ಅಲ್ವಾ. ಫಾರ್ಮುಲಾ ಹಾಕೋಣ. a ಅಂದರೆ ಏನು 11 - 2 ಇಂಟು ಡಿ ಅಂದರೆ ಏನು 4, ಆಮೇಲೆ 11 - 4, ಆಮೇಲೆ 11 ಇಲ್ಲೇನು ಹೇಳಿ 11 ಪ್ಲಸ್ ಡಿ ಅಂದರೆ ಏನು 4, ಇಲ್ಲಿ ನೋಡಿ 11 ಪ್ಲಸ್ 2 ಇಂಟು 4 ಸರಿಯಾ. ಸಿಂಪ್ಲಿಫೈ ಮಾಡೋಣ ಇದನ್ನಿಲ್ಲೇ. 2 ಇಂಟು 4 8, 11 - 8 ಏನು 3, 11 - 4 ಏನು 7, ಇದು 11 ಆ್ಯಸ್ ಇಟ್ ಇಸ್ ಆಗಿ ತಗೊಳ್ಳಿ, ಯಾಕಂದರೆ ಇಲ್ಲಿ ಬೇರೆ ಏನಿಲ್ಲ. 11 ಪ್ಲಸ್ 4 ಏನು 15, 2 ಇಂಟು 4 8, 11 ಪ್ಲಸ್ 8 ಎಷ್ಟು 19. ಇದು ನಿಮ್ಮ ಪ್ರೋಗ್ರೆಷನ್ 3, 7, 11, 15, 19. ಇದು 5 ಟರ್ಮ್ಸ್. ದೀಸ್ ಆಲ್ ಆರ್ ದ 5 ಟರ್ಮ್ಸ್. ನೋಡಿ ಇದರ ಸಮ್ ಎಷ್ಟು ಅಂತ ಹೇಳಿದ್ದಾರೆ 55 ಅಂತ ಅವ್ರು ಹೇಳಿದಾರಲ್ಲ ಪ್ರಾಬ್ಲಮಲ್ಲಿ. ಸಮ್ ಆಫ್ ದೀಸ್ ಟರ್ಮ್ಸ್ ಇಸ್ 55. ಹೌದಾ ನೋಡಿ. 7 ಪ್ಲಸ್ 3 10, 10 ಪ್ಲಸ್ 11 21, 21 ಪ್ಲಸ್ 15 31, 36, 36 ಪ್ಲಸ್ 10 46, 46 ಪ್ಲಸ್ 9 ಅಂದರೆ 55 ಆಯ್ತಲ್ಲ. ಕ್ರಾಸ್ ವೆರಿಫೈ ಆಗಿದೆಯಲ್ಲ. ಇದು ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹೆಚ್ಚು ಟೆನ್ಷನ್ ತೊಗೊಳ್ಳಿಕ್ಕೆ ಏನಿಲ್ಲ, ಈಸಿ ಇದೆ. ಇದರಲ್ಲಿ ಬರೆಯೋದು ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ಇದನ್ನು ಬರೆಯೋದು, ಇಲ್ಲಿ ಇಕ್ವೇಷನ್ನ ಬರೆಯೋದು ಆ್ಯಂಡ್ ಇಲ್ಲಿ ಸಮ್ ಆಫ್ ಅಂತ ಬರೆಯೋದು, ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ ಸ್ಟೂಡೆಂಟ್ಸ್, ಮತ್ತೇನೂ ಇಲ್ಲ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನೋಡಿ. ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ಎ ಪಿ. ಇದು ನೋಡಿ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಹೇಳ್ತಾ ಇರೋದವರು 10 ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ 155 ಆ್ಯಂಡ್ ಸಮ್ ಆಫ್ ಫಸ್ಟ್ 9 ಟರ್ಮ್ಸ್ ಈಸ್ 126. ದೆನ್ 10th ಟರ್ಮ್ ಆಫ್ ಎ ಪಿ. ಇವಾಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೀವು ಎಸ್ ಎನ್ ಫಾರ್ಮುಲಾ ಹಾಕಬೇಕು. ಯಾಕೆ ಕೇಳಿದರೆ ನಾನು ಆವಾಗಲೇ ಹೇಳಿದ್ದೆ, ಏನು ಹಾಕೋದು ಯಾವಾಗ ದ ಸಮ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ ಅಥವಾ ದ ಸಮ್ ಆಫ್ 10th ಆ್ಯಂಡ್ 20th ಟರ್ಮ್. ಅಂದರೆ ಅಲ್ಲಿ ಏನು ಬರುತ್ತೆ ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಈ ಥರ ಬಂದಿರುತ್ತೆ. ಇಲ್ಲಿ ಹಾಗಲ್ಲ, ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂದಿದ್ದವರು. ನೋಡಿ ಏನು ಹಾಕೋದು ಯಾವಾಗ ಅಂತ ಕೇಳಿದರೆ ದ ಸಮ್ ಆಫ್ 3rd ಆ್ಯಂಡ್ 4th ಟರ್ಮ್ ಅಥವಾ ಸಮ್ ಆಫ್ 10th ಆ್ಯಂಡ್ 12th ಟರ್ಮ್ ಆ ರೀತಿ ಬಂದಾಗ A4 + A10 = ಆ ಥರ ಬರಿಬೇಕು ಆಯಿತಾ. ಇಲ್ಲಿ ನೋಡಿ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಹೇಳಿದ್ದು, ಅದೇ ನಮಗೆ ಫಸ್ಟ್ 4, 3, 5 ಟರ್ಮ್ಸ್ ಬಂದಿದ್ರೆ ಹಿಂದ್ಗಡೆ ಫಾರ್ಮುಲಾ ಹಾಕಿತ್ತಲ್ಲ, ಈ ಫಾರ್ಮುಲಾ ಹೇಳಿದ್ದೆಲ್ಲ ಇದನ್ನು ಹಾಕ್ಬೋದಿತ್ತು ಅಲ್ವಾ. ಬಟ್ ಇಲ್ಲಿ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂದರೆ ಆವಾಗ ಏನು ಫಾರ್ಮುಲಾ ಹಾಕ್ಬೇಕು S10. ಸಮ್ ಆಫ್ 10 ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ 155. S10 155. ಸಮ್ ಆಫ್ ಫಸ್ಟ್ 9 ಟರ್ಮ್ಸ್ ಅಂದರೆ ಏನು ಹೇಳಿ S9 = ಎಷ್ಟು ಅಂತ ಹೇಳಿದರೆ 126. ದೆನ್ ಫೈನ್ ದ 10th ಟರ್ಮ್ ಆಫ್ ಎನ್ ಎ ಪಿ. ಇದು ಆ್ಯಕ್ಚುಲಿ 1 ಮಾರ್ಕ್ ಕ್ವಶನ್ ಸ್ಟೂಡೆಂಟ್ಸ್. ಕ್ವಶನ್ ಕೇಳಿದ್ದು 10th ಟರ್ಮ್, ಸಮ್ ಆಫ್ 10th ಟರ್ಮ್ ಅಲ್ಲ. 10th ಟರ್ಮ್ ಅಂದರೆ ಏನು ಹೇಳಿ 10th ಟರ್ಮ್ A10 ಅಂದರೆ ಏನು ಅಂತ ಕೇಳಿದ್ದಾರೆ. ಸಿಂಪಲಾಗಿ ಹೇಳ್ತೇನೆ ನೋಡಿ. ಸಮ್ ಆಫ್ 10 ಟರ್ಮ್ ಅಂದರೆ ಮೀನಿಂಗ್ ಏನು ಹೇಳಿ, ಫಸ್ಟ್ 10 ಟರ್ಮನ್ನು ಆ್ಯಡ್ ಮಾಡಿದರೆ ಇಷ್ಟು ಆನ್ಸರ್ ಬರುತ್ತೆ, ಕರೆಕ್ಟಾ. ಸಮ್ ಆಫ್ 9 ಟರ್ಮ್ಸ್ ಅಂದರೆ ಮೀನಿಂಗ್ ಏನು ಹೇಳಿ, ಫಸ್ಟ್ 9 ಟರ್ಮ್ಸನ್ನು ಆ್ಯಡ್ ಮಾಡಿದರೆ ಇಷ್ಟು ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು 1 2 3 4 5 6 7 8 9 10 ಇದೆ ಅಂತ ಅಂದ್ಕೊಳ್ಳಿ. ಇದಿಷ್ಟನ್ನು ಆ್ಯಡ್ ಮಾಡಿದರೆ ಆನ್ಸರ್ 155 ಬರುತ್ತಂತೆ. ಇದಿಷ್ಟನ್ನು ಆ್ಯಡ್ ಮಾಡಿದರೆ ಫಸ್ಟ್ 9 ಟರ್ಮ್ಸನ್ನು ಆ್ಯಡ್ ಮಾಡಿದರೆ ಆನ್ಸರ್ 126 ಬರುತ್ತಂತೆ. ಅವ್ರು ಕ್ವಶನ್ ಕೇಳಿದ್ದು 10th ಟರ್ಮ್ ಯಾವುದು, ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು 3rd ಟರ್ಮ್, 4th ಟರ್ಮ್, ಹಾಗೆ 10th ಟರ್ಮ್ ಯಾವುದು ಅಂತ ಕೇಳ್ತಾ ಇರೋದು. ಸಿಂಪಲ್ ಸ್ಟೂಡೆಂಟ್ಸ್, ಫಸ್ಟ್ 10 ಟರ್ಮ್ಸಲ್ಲಿ ಫಸ್ಟ್ 9 ಸಮ್ ಆಫ್ ಫಸ್ಟ್ 10 ಟರ್ಮ್ಸಲ್ಲಿ ಸಮ್ ಆಫ್ ಫಸ್ಟ್ 9 ಟರ್ಮ್ಸನ್ನು ಮೈನಸ್ ಮಾಡಿದರೆ, ಯಾಕೆ ಹೇಳಿ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂದರೆ ಇದಿಷ್ಟು ಬರುತ್ತೆ. ಸಮ್ ಆಫ್ ಫಸ್ಟ್ 9 ಟರ್ಮ್ಸ್ ಅಂದರೆ 10th ಟರ್ಮ್ ಬಿಟ್ಟು ಉಳಿದೆಲ್ಲ ಬರುತ್ತೆ ಅಲ್ವಾ. ಸಮ್ ಆಫ್ ಫಸ್ಟ್ 10 ಟರ್ಮ್ಸಲ್ಲಿ ನಾನು ಸಮ್ ಆಫ್ ಫಸ್ಟ್ 9 ಟರ್ಮ್ಸನ್ನು ಮೈನಸ್ ಮಾಡಿದರೆ 10th ಟರ್ಮ್ ಬರುತ್ತೆ. ವೆರಿ ಇಂಪಾರ್ಟೆಂಟ್. 10th ಟರ್ಮ್ = ಸಮ್ ಆಫ್ ಫಸ್ಟ್ 10 ಟರ್ಮ್ಸ್, ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಮೈನಸ್ ಸಮ್ ಆಫ್ ಫಸ್ಟ್ 9 ಟರ್ಮ್ಸ್. ಸಿಂಪಲ್. A10 = ಸಮ್ ಆಫ್ 10 ಟರ್ಮ್ಸ್ ಎಷ್ಟು 155 ಮೈನಸ್ ಸಮ್ ಆಫ್ 9 ಟರ್ಮ್ಸ್ ಎಷ್ಟು 126. 155 126 ಮೈನಸ್ ಮಾಡಿ, 15 6 ಮೈನಸ್ ಮಾಡಿದರೆ 9, 4 2 ಮಾಡಿದರೆ 29. ಸೊ 10th ಟರ್ಮ್ ಈಸ್ 29. ಇದು ನಾನು ಎಕ್ಸಾಂಪಲ್ ಕೊಟ್ಟು ಸ್ಟೂಡೆಂಟ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು 1 ಮಾರ್ಕಿಗೆ ಕೇಳಿದ ಕ್ವಶನ್ ಆ್ಯಕ್ಚುಲಿ ಆಯಿತಾ. ಇಲ್ಲಿ ನೀವು ನಿಮ್ಮ ಲಾಜಿಕನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ,
ಇದು 1 ಮಾರ್ಕ್ ಇದಾಯ್ತಾ. ಇನ್ನು ಒಂದು ಪ್ರಾಬ್ಲಮನ್ನು ಮಾಡ್ತೇನೆ ಆಯಿತಾ. 3 ಮಾರ್ಕ್ಸ್ ಇದು ಆ್ಯಕ್ಚುಲಿ 1 ಮಾರ್ಕಿಗೆ ಮಾಡಬಾರ್ದಿತ್ತು, ಇರಲಿ, ನಾನು ಅದನ್ನು ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಪ್ರಾಬ್ಲಮ್ ನೋಡಿದಾಗ ಗೊತ್ತಾಯ್ತು ಇದು 1 ಮಾರ್ಕ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಈಗ ಇನ್ ಎನ್ ಎ ಪಿ 6th ಟರ್ಮ್ ಈಸ್, ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ. ಇನ್ ಎನ್ ಎ ಪಿ 6th ಟರ್ಮ್ ಈಸ್ 1 more than 6th term is 1 more than twice the 3rd term. 1 more than twice the 3rd term. The sum of 4th and 5th term is 5 times second term. Find the 10th term of AP. Find the 10th term of an AP. In an AP 6th term is 1 more than the twice the 3rd term. ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನು ಹೇಳಿದೆ? ಇನ್ ಎನ್ ಎ ಪಿ 6th ಟರ್ಮ್ ಸ್ಟೂಡೆಂಟ್ಸ್. 6th ಟರ್ಮ್ ಏನಾಗುತ್ತೆ ಹೇಳಿ? 6th TH ತಲೆ ಮೇಲ್ಗಡೆ TH ಬಂದರೆ ಅದು ಎ ಅಂತ ಅರ್ಥ. A6 ಈಸ್ ಅಂದರೆ ಏನಲ್ಲಿ? ಈಸ್ ಈಕ್ವಲ್ಸ್ ಟು ಈಸ್ 1 more than the twice the 3rd term. ನಾನು ಹೇಳಿದ್ದೆ 3 ಬಿಟ್ಟಾಕಿ ಟ್ವೈಸು ಬಿಟ್ಟಾಕಿ ಫಸ್ಟಿಗೆ ಸೀದಾ ಇಲ್ಲಿ ಏನು ಕೊಟ್ಟಿದ್ದಾರೆ? 3rd term. 3rd term ಅಂದರೆ ಏನು ಹೇಳಿ? A3. ಇದಾಯ್ತಾ? ಈಗ ಇದಕ್ಕೆ ಬನ್ನಿ. ಏನಂತ ಹೇಳಿದ್ದಾರೆ? ಟ್ವೈಸ್ ಅಂತ ಹೇಳಿದ್ದಾರೆ, ಸರಿಯಾ? ಇದೇನಂತ ಹೇಳಿದ್ದಾರೆ? ಟ್ವೈಸ್ ಅಂದರೆ ಇದರದ್ದು 2 times, ಅದಕ್ಕಿಂತ ಅದಾಯಿತು, ಟ್ವೈಸ್ ಆಯಿತು. 1 more ಅಂದಿದ್ದಾರೆ, +1. ಸಿಂಪಲ್ ಅಲ್ಲ? +1 more ಅಂದರೆ +1 ಅಲ್ಲ? ಆಮೇಲೆ ದ ಸಮ್ ಆಫ್ 4th and 5th ಟರ್ಮ್. ಸಮ್ ಆಫ್ 4th ಅಂದರೆ A4, 5th ಅಂದರೆ A5. ಸಮ್ ಅಂದರೆ ಏನು ಹೇಳು? ಪ್ಲಸ್ ಈಸ್ ಟರ್ಮ್ ಈಸ್ 5 times ಸೆಕೆಂಡ್ ಟರ್ಮ್. ಫಸ್ಟ್ ಸೆಕೆಂಡ್ ಟರ್ಮ್ ಬರೀನಿ. ಸೆಕೆಂಡ್ ಟರ್ಮ್ ಅಂದರೆ A2. 5 times ಅಂದರೆ ಏನಂತ ಹೇಳಿದೆ? ಟ್ವೈಸ್ ಟೈಮ್ಸ್ ಇದೆಲ್ಲ ಇಂಟು 5 ಅಷ್ಟೇ, ಸರಿಯಾ? ಇದನ್ನು ಸಿಂಪ್ಲಿಫೈ ಮಾಡಿ. A6 ಅಂದರೆ ಏನಾಗುತ್ತೆ ಹೇಳಿ? ಇದು ಹೇಳಿ A+5D ಈಸ್ ಈಕ್ವಲ್ಸ್ ಟು ಇದೇನಾಗುತ್ತೆ? A+2D ಇಂಟು 2 +1. ಇದೇನಾಗುತ್ತೆ? A+3D ಪ್ಲಸ್ A+4D ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಇದೇನಾಗುತ್ತೆ? A+D ಆಗುತ್ತೆ ಇಂಟು 5. ಇಂಟು 5 ಅಂದರೆ ಇಲ್ಲಿ ಬ್ರ್ಯಾಕೆಟ್ ಹಾಕ್ಕೊಳ್ಳಿ, ಸರಿಯಾ? ಇಲ್ಲಿ ನಾನು A+5Dನ ಹಾಗೆ ಇಟ್ಕೊಳ್ತೇನೆ. ಈಸ್ ಈಕ್ವಲ್ಸ್ ಟು ಇದನ್ನು ಮಲ್ಟಿಪ್ಲೈ ಮಾಡಿ 2A ಪ್ಲಸ್ 2 ಇಂಟು 2 ಏನು? 4D +1, ಸರಿಯಾ? ಇಲ್ಲಿ ನೋಡಿ A+3D ಪ್ಲಸ್ A+4D, ಸರಿಯಾ? ಈಸ್ ಈಕ್ವಲ್ಸ್ ಟು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು. 5A + 5D ಆಗುತ್ತೆ. ಈಗ ನೋಡಿ ಇದು A ಟರ್ಮ್, ಇದು A ಟರ್ಮ್. ನಾನು ಇದನ್ನು ಆಚೆಗಡೆ ತೊಗೊಂಡು ಹೋಗ್ತಾನೆ, ಇದನ್ನು ಆಚೆಗಡೆ ತೊಗೊಂಡು ಹೋಗ್ತಾನೆ. 2A ಇದೆ ಇಲ್ಲಿ, ಪ್ಲಸ್ ಏನು ಆಚೆ ತೊಗೊಂಡು ಹೋದರೆ -A. ಇಲ್ಲಿ 4D ಇದೆ, +4D ಇದೆ, +5D ತಗೊಂಡ್ರೆ -5D +1 ಈಸ್ ಈಕ್ವಲ್ಸ್ ಟು 0 ತಗೊಳ್ಳಿ. ಇಲ್ಲಿ 5A ಇದೆ, ಅದನ್ನು ತಗೊಳ್ಳಿ, ಪ್ಲಸ್ ಏನು ಆಚೆ ತೊಗೊಂಡೋದ್ರೆ -A. ಇಲ್ಲಿ 5D ಇದೆ, +5D +3D ಆಚೆ ತೊಗೊಂಡೋದ್ರೆ -3D. ವೆಯ್ಟ್, +3D +4D. ವೆಯ್ಟ್ ಸ್ಟೂಡೆಂಟ್ಸ್, 1 ಸೆಕೆಂಡ್. ಇದಷ್ಟು ಬೇಡ, ಯಾಕಂತ ಕೇಳಿದರೆ A+A ಇಲ್ಲಿ ಇದಾಗುತ್ತಲ್ಲ, ಇಲ್ಲಿ ಏನಾಗುತ್ತೆ? 2A ಪ್ಲಸ್ 4 + 3 7D ಈಸ್ ಈಕ್ವಲ್ಸ್ ಟು 5A + 5D. ಇವಾಗ ಆಚೆ ಕಡೆ ತೊಗೊಂಡೋಗೋಣ. 5A ಇದೆ ಇಲ್ಲಿ ಆಲ್ರೆಡಿ, +2A ಆಚೆಗೆ ಹೋದರೆ -2A ಪ್ಲಸ್ 5D ಇಲ್ಲಿದೆ, +7D ಆಚೆ ತೊಗೊಂಡೋದ್ರೆ -7D ಈಸ್ ಈಕ್ವಲ್ಸ್ ಟು 0, ಸರಿಯಾ? ಇದನ್ನು ಸಿಂಪ್ಲಿಫೈ ಮಾಡಿದರೆ 2A - A ಏನಾಗುತ್ತೆ? A ಅಲ್ಲ, +4D - 5D -D ಉಳಿತದೆ, +1 ಈಸ್ ಈಕ್ವಲ್ಸ್ ಟು 0. ಇದು ಇಕ್ವೇಷನ್ ನಂಬರ್ 1. 5A - 2A ಏನು? 3A ಪ್ಲಸ್ 5D - 7D ಏನಾಗುತ್ತೆ? -2D ಈಸ್ ಈಕ್ವಲ್ಸ್ ಟು 0. ಇಕ್ವೇಷನ್ ನಂಬರ್ 2 ಸಾಲ್ವ್ ಮಾಡೋಣ. ಇಕ್ವೇಷನ್ ಈಗ ಯಾವುದು ಇಲ್ಲಿದೆ? A - D +1 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಏನಿದೆ? 3A - 2D ಈಸ್ ಈಕ್ವಲ್ಸ್ ಟು 0 ಅಲ್ವಾ? ಬಟ್ ಇದನ್ನು ಡೈರೆಕ್ಟ್ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ಎಯನ್ನು ಈಕ್ವಲ್ ಮಾಡೋಣ. ಇಲ್ಲಿ A ಇದೆ, ಈ ಇಕ್ವೇಷನಿಗೆ ಇಂಟು 3 ಮಾಡೋಣ. ಇಂಟು 3 ಮಾಡಿದರೆ ಏನಾಗುತ್ತೆ ಹೇಳಿದ್ದು? 3A - 3D ಪ್ಲಸ್ 3 ಇಂಟು 1 ಏನು? 3 ಈಸ್ ಈಕ್ವಲ್ಸ್ ಟು 0. ಈಗ ಕ್ಯಾನ್ಸಲ್ ಮಾಡಿ, ಸರಿಯಾ? ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡೋಣ. 2 ಸೈನ್ ಡಿಫರೆಂಟ್ ಇದೆ, D ಉಳಿತದೆ, ಸರಿಯಾ? D + 3 ಈಸ್ ಈಕ್ವಲ್ಸ್ ಟು 0. +3 ಆಚೆಗಡೆ ತೊಗೊಂಡೋಗಿ -3 ಆಗುತ್ತೆ. D ವ್ಯಾಲ್ಯೂ ಬಂತಲ್ಲ,
-3. ಡಿ ವ್ಯಾಲ್ಯೂ ಬಂದರೆ ಇದನ್ನು ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ? ಇಕ್ವೇಷನ್ ನಂಬರ್ 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಿದೆ ಇಕ್ವೇಷನ್ ನಂಬರ್ 1? ಎ ಮೈನಸ್ ಫಾರ್ಮುಲದ ಮೈನಸ್ ಇದು ಅಂದರೆ ಇದ್ರದ್ದು ಇಕ್ವೇಷನ್ ಇದು. ಡಿ ಅಂದರೆ ಏನು? ಎಗೇನ್ -3 + 1 = 0. -, ಪ್ಲಸ್ಸಾ ಎ + 3 + 1 = 0. 3 + 1 ಏನು? 4 ಅಲ್ವಾ? ಎ + 4 = 0. ನಮ್ಗೆ ಬೇಕಾಗಿರೋದು ಎ +4ನ ಆಚೆ ಕಡೆ ತಗೊಂಡೋಗಿ +4 ಆಚೆ ಕಡೆ ಏನಾಗುತ್ತೆ? -4. ಸರಿಯಾ? ಎ ಗೊತ್ತಾಯಿತು, ಡಿ ಗೊತ್ತಾಯಿತು. ಕ್ವಶನ್ ಏನು ಕೇಳಿದವರು? ಫೈನ್ ದ 10th ಟರ್ಮ್ ಆಫ್ AP. 10th ಟರ್ಮ್ ಅಂದರೆ A10. 10th ಟರ್ಮ್ A10 ಅಂದರೆ ಫಾರ್ಮುಲಾ ಹಾಕಿದಾಗ ಏನಾಗುತ್ತೆ ಹೇಳಿ? ಅದು A + 9D. ಎ ಅಂದರೆ ನಮ್ಗೆ ಏನು ಬಂತು ಆನ್ಸರ್? -4 + 9 ಇಂಟು ಇದು ಡಿ ಅಂದರೆ ಏನು? -3. ಸೊ -4 ಪ್ಲಸ್ ಇಂಟು ಮೈನಸ್ ಆಗುತ್ತೆ. 9 3 27. 27 - 1 ಇದೇನಾಗುತ್ತೆ? -31 ಆಗುತ್ತೆ. ಸ್ಟೂಡೆಂಟ್ಸ್ ಕರೆಕ್ಟ್ ಇದೆಯಲ್ಲ? ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಇಲ್ಲಲ್ಲ? ಫೈವ್ ಟೈಮ್ಸ್ ದ ಸೆಕೆಂಡ್ ಟರ್ಮ್ ಸರಿ ಇದೆ. ಇಲ್ಲೇನಾಗುತ್ತೆ? 2A + 3D 4D 7D ಹೋದರೆ -2D ಆಗುತ್ತೆ. ಕರೆಕ್ಟ್ ಇದೆ ಸ್ಟೂಡೆಂಟ್ಸ್. ಆಯಿತಾ? D = -3, A = -4, A10 ಏನಾಗುತ್ತೆ? -31 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಇದು 3 ಮತ್ತು 4 ಮಾರ್ಕ್ಸ್ ಕ್ವಶನ್ನು ಇದೇ ಟೈಪ್ ಪ್ರಾಬ್ಲಮ್ ಬರುತ್ತೆ ಸ್ಟೂಡೆಂಟ್ಸ್ ಪಕ್ಕಾ 4 ಮಾರ್ಕ್ಸಿಗೆ. ಇದರಿಂದ ಯಾವುದರಿಂದ? ನಿಮ್ಮ ಅರಿಥಮೆಟಿಕ್ ಪ್ರೋಗ್ರೆಷನಿಂದ ಇದೇ ಟೈಪ್ ಬರುತ್ತೆ. ನಿಮ್ಗೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ನೀವು ಪ್ರಾಕ್ಟೀಸ್ ಮಾಡಿ ಆಗುತ್ತೆ. ಇದೇ ಟೈಪ್ ಬರುತ್ತೆ. ಓಕೆ, ಇನ್ನೂ ಒಂದು 2-3 ಪ್ರಾಬ್ಲಮ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ. ಅದಾದ ನಂತರ 1 ಮಾರ್ಕ್ಸಿದು ಮಾಡ್ತೇನೆ, 2 ಮಾರ್ಕ್ಸಿದು ಮಾಡ್ತೇನೆ. ಆಯಿತಾ? ಹೋಪ್ ಇದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ ಇದ್ದರೆ ನನಗೆ ಟೆಕ್ಸ್ಟ್ ಮಾಡಿ. ಆಯಿತಾ? ಈ ನಂಬರ್ಗೆ ಮೆಸೇಜ್ ಹಾಕಿ ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಕೇಳಿ, ನಾನು ಖಂಡಿತ ನಿಮಗೆ ಸಾಲ್ವ್ ಮಾಡ್ತೇನೆ. ಆಯಿತಾ? 6362324224 ಅಂತ. ಆಯಿತಾ? ನಮ್ಮದು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಏನಾದರೂ ಡೌಟ್ಸ್ಗಳಿದ್ರೆ ಮೆಸೇಜ್ ಮಾಡಿ, ನಾನು ಕ್ಲಿಯರ್ ಮಾಡ್ತೇನೆ. ಹಾಗೆ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆಯಿತಾ? ನಾನು ನಿಖಿಲೇಶ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ.